ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗೌಡಗೆರೆಗೆ ಬಂದಿದ್ದೀನಿ. ಈ ಸಲ ನಮ್ಮ ಅತ್ತೆ ಅವ್ರ ಮಗಳು ಮತ್ತು ನಮ್ಮ ಅಜ್ಜಿ ಜೊತೆ ಬಂದಿದ್ದೀನಿ. ಈ ಸಲ ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಯಾಕಂತಂದರೆ ಮೊದಲು ಒಂದು ಸಲ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಹಾಗಾಗಿ ಈ ಸಲ ಮಾಡಬಾರ್ದು ಅಂದ್ಕೊಂಡೆ. ಆದರೆ ದೇವಸ್ಥಾನಕ್ಕೆ ಬಂದಮೇಲೆ ವಿಡಿಯೋ ಮಾಡಬೇಕು ಅನಿಸುತ್ತೆ, ಯಾಕಂತಂದರೆ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಸಲವೂ ಏನಾದರೂ ಒಂದು ಹೊಸ ಬದಲಾವಣೆ ಆಗಿರುತ್ತೆ. ಅದನ್ನು ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ, ಮತ್ತು ವಿಡಿಯೋ ಮಾಡಬೇಕು ಅನಿಸುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನದ ಸುತ್ತ ಬಸವಣ್ಣ ಪ್ರದಕ್ಷಿಣೆ ಬರ್ತಿದೆ ಮತ್ತು ವಿಗ್ರಹದ ಹತ್ರ ಕೂಡ ಹೋಗಿ ಮೇಲ್ಗಡೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬರ್ತಿದೆ. ಪ್ರತಿಯೊಬ್ಬರು ಮಲಗಿರ್ತಾರೆ, ಕೆಳಗಡೆ ಬಂದ ನಂತರ ಪ್ರತಿಯೊಬ್ಬರು ಮಲಗಿರ್ತಾರೆ, ಅವ್ರನ್ನ ದಾಟ್ಕೊಂಡು ಹೋಗುತ್ತೆ. ನಾನು ಸೋಮವಾರ ಮತ್ತು ಭಾನುವಾರ ಬಂದಿದ್ದೆ, ಅವಾಗ ಬಸವಣ್ಣ ಈ ಥರ ಆಸೆ ಎಲ್ಲ ಬಂದಿರಲಿಲ್ಲ. ಅದ್ರದ್ದು ಒಂದು ಮನೆ ಇದೆ, ಅಲ್ಲಿರ್ತಾ ಇತ್ತು. ಅಮ್ಮನವ್ರು ದರ್ಶನ ಮಾಡಿಕೊಂಡು ಆಮೇಲಿಂದ ಹೋಗಿ ಬಸವಣ್ಣನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದು. ಇವತ್ತು ಶುಕ್ರವಾರ ಬಂದಿದ್ದೀನಿ, ಹಾಗಾಗಿ ಪ್ರತಿ ಶುಕ್ರವಾರ ಆಚೆ ಬರುತ್ತೆ ಅನಿಸುತ್ತೆ. ಆಚೆ ಬಂದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದು ನೋಡಿ, ಇಲ್ಲಿ ವಿಗ್ರಹ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದು ಕೆಳಗಡೆ ಎಲ್ಲ ಮಲಗಿರ್ತಾರೆ, ಅವ್ರನ್ನ ದಾಟ್ಕೊಂಡು ಹೋಗುತ್ತೆ. ಮತ್ತು ಹೊಸ ಬದಲಾವಣೆ ಏನಪ್ಪ ಅಂತಂದರೆ, ಹಿಂದೆ ವಿಗ್ರಹದಿಂದ ನೇಮ್ ಕಾಣಿಸ್ತಿದೆ ಅಲ್ವಾ, ನೇಮ್ ಬರ್ಸಿದ್ದಾರೆ, ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ನೋಡೋಕ್ಕೆ ಡಿಫ್ರೆಂಟಾಗಿ ಅಟ್ರಾಕ್ಷನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೀರು ಬರ್ತಾ ಇರೋದಕ್ಕೂ ಮತ್ತು ಅಲ್ಲಿ ಗೌಡಗೆರೆ ಅಂತ ನೇಮ್ ಬರೆದಿರೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೇನೋ ಒಂಥರ ತುಂಬ ಅಟ್ರಾಕ್ಷನಾಗಿ ಕಾಣಿಸ್ತಾ ಇದೆ. ಈ ಸಲ ಅದು ಹೊಸ ಬದಲಾವಣೆ ಅಂತಲೇ ಹೇಳ್ಬೋದು ಇಲ್ಲಿ. ಮತ್ತು ಮೇಲ್ಗಡೆ ಪೂಜೆ ಮುಗಿಸ್ಕೊಂಡು ಇವಾಗ ಬಸವಣ್ಣ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬಂದು ಮಲಗಿರೋದನ್ನೆಲ್ಲ ದಾಟ್ಕೊಂಡು ಮತ್ತೆ ಹೋಗುತ್ತೆ. ಬೇಗ ಬಂದಿದ್ದೋ ಅಂತಂದರೆ ಬೆಳಿಗ್ಗೆ 10 ಗಂಟೆ ಅಷ್ಟರಲ್ಲೆಲ್ಲ ದೇವಸ್ಥಾನದಲ್ಲಿದ್ದು, ಹಾಗಾಗಿ ಇವತ್ತು ಜನಗಳು ಅಷ್ಟೊಂದು ರಶ್ ಇರಲಿಲ್ಲ, ಹಾಗಾಗಿ ದರ್ಶನ ಕೂಡ ಬೇಗ ಆಯಿತು. ದರ್ಶನ ಇವತ್ತಂದು ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಹಂಗೆ ಸುತ್ತಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ದೇವಸ್ಥಾನದ ಹಿಂಭಾಗ ಪ್ರಸಾದ ಕೊಡ್ತಿದ್ದಾರೆ, ಪ್ರಸಾದ ತಿನ್ನೋಕ್ಕಂತ ಅಲ್ಲಿಗೆ ಹೋಗಬೇಕು. ಪ್ರಸಾದ ತಿನ್ನೋಕ್ಕಂತ ಒಳಗಡೆ ಬಂದು ಕೂತಿದ್ದೀವಿ. ಪಾಯಸ ಹಾಕಿದ್ದಾರೆ. ನಮ್ಮ ಅತ್ತೆ ಮಗಳು ಮತ್ತು ಅತ್ತೆ, ನಮ್ಮ ಅಜ್ಜಿ ಈ ಕಡೆ ಕೂತಿದ್ದಾರೆ, ನನ್ನ ಪಕ್ಕ ಕೂತಿದ್ದಾರೆ, ಹಂಗಾಗಿ ಅವ್ರನ್ನ ವೀಡಿಯೋ ಮಾಡೋದೇ ಮರ್ತೋದೆ. ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ನಾಷ್ಟನೂ ಮಾಡಿದೆ, ಹಂಗೆ ಬಂದಿದ್ದು. ನಾಷ್ಟ ಮಾಡೋಕ್ಕೆ ಹೋದರೆ ಇವಾಗ ಜನಗಳು ತುಂಬ ರಶ್ ಆಗಿಬಿಡ್ತಾರೆ, ಆಮೇಲೆ ದೇವ್ರ ದರ್ಶನ ಆಗೋದು ತುಂಬ ಲೇಟ್ ಆಗುತ್ತೆ ಅಂತೇಳಿ ಮೊದಲು ದರ್ಶನ ಮಾಡ್ಕೊಂಡು ಬಂದ್ಬಿಡೋದ ಅಂತೇಳಿ ದರ್ಶನ ಮಾಡ್ಕೊಂಡು ಬಂದು ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಳಿದರು, ಬರಬೇಕಾದ್ರೆ ಏನಾದರೂ ತೊಗೊಂಡು ಹೋಗೋದಾ ಅಂತೇಳಿ. ಅವರು ಏನಾದರೂ ತೊಗೊಳಕ್ಕೆ ಹೋದರೆ ತುಂಬ ಲೇಟ್ ಮಾಡ್ತಾರೆ, ಬೇಗ ಬರೋದೇ ಇಲ್ಲ. ಅದಕ್ಕೆ ನಾನು ಇಲ್ಲೇ ನಿಂತಿದ್ರೆ ಅವರು ಬೇಗ ಹೋಗಿ ತೊಗೊಂಡು ಬರ್ತಾರೆ ಅಂತೇಳಿ, ನೀವು ಹೋಗಿ ತೊಗೊಂಡು ಬನ್ನಿ, ನಾನು ಇಲ್ಲೇ ನಿಂತಿರ್ತೀನಿ, ನೀವು ಹೋಗಿ ತೊಗೊಂಡು ಬನ್ನಿ ಅಂತೇಳಿ ಕಳಿಸ್ದೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.